ಸರ್, ಈಗ ಈ ಹೋರಿ ಹಬ್ಬ ಅಂತ ಹೇಳಿದ್ರೆ ಆಗುದಿಲ್ಲ ಇದ್ರೆ ನಮಗೆ ರಿಟರ್ನ್ ಕೊಡಬೇಕು. ಸತ್ತು ಹೋಯ್ತು ಅಂತ ಹೇಳಿದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇರಬೇಕು. ಮಿಸ್ ಆಯ್ತು ಅಂತ ಹೇಳಿದ್ರೆ FIR ಕಾಪಿ ಇರಬೇಕು. 2 ಲಕ್ಷ ರೂಪಾಯಿ ಮೌಲ್ಯವನ್ನ ನಿಮಗೆ ನಾನು ಕೊಡಲು ಸಿದ್ಧನಿದ್ದೇನೆ ಕ್ರಮವನ್ನು ಕೈಗೊಳ್ತೇವೆ. ಹೇಳುವುದು ಶಾಸ್ತ್ರ, ಇಕ್ಕುವುದು ಗಾಳ ಅಂತೇಳಿ ಆಗಿದೆ. ಈಗ ಮಲೆನಾಡು ಗಿಡ್ಡ ಗೊಡ್ಡಿ ಹಸುಗಳನ್ನು ಕೊಟ್ಟಿದ್ದೇನೆ. ಒಂದು 15 ಜೋಡಿ ಗಂಡು ಹೆಣ್ಣಿಗೆ ಮದುವೆ ಮಾಡಿಸಿ. ಮಾತ್ರೆಗಳೇ ನಮಸ್ಕಾರ, ನಾನು ನಿಮ್ಮ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇನ್ನೊಂದು ಹೊಸ ವಿಡಿಯೋಗೆ ನಿಮ್ಗೆಲ್ಲರಿಗೆ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಇವತ್ತು ನಾನು ನಮ್ಮ ಬೆಳ್ಳಾರೆ ಹತ್ತಿರ, ನಿಂತಿಕಲ್ ಹತ್ತಿರ, ಇಲ್ಲಿ ಆಲೆಕ್ಕಾಡಿ, ಇಲ್ಲಿ ನೀರುಡೆಲ್ ಅಕ್ಷಯ ಆಳ್ವ ಸರ್ ಅವರ ಮನೆಯಲ್ಲಿದ್ದೇನೆ. ಮಲೆನಾಡು ಗಿಡ್ಡ ಅಂದರೆ ನಮ್ಮ ಲೋಕಲ್ ಭಾಷೆಯಲ್ಲಿ ಊರ್ತಪೆತ್ತ, ಊರಿನ ದನ ಅಂತ ಹೇಳ್ತೇವೆ. ಆ ದನಗಳನ್ನು ನಾವಿಲ್ಲಿ ಕಾಣ್ಬೋದಾಗಿದೆ ಸ್ನೇಹಿತರೆ. ಈ ಹಿಂದೆ ಸುಮಾರು ವಿಡಿಯೋಗಳನ್ನೆಲ್ಲ ಮಾಡಿದ್ದೇನೆ ಇಲ್ಲಿ. ಅದು ಮಲೆನಾಡು ಗಿಡ್ಡ ಸಂರಕ್ಷಣಾ ಮತ್ತು ಸಂವರ್ಧನಾ ಅಭಿಯಾನ ನಡೆಸ್ತಾ ಇದ್ದಾರೆ. ಸೊ ಹಾಗೇನೆ ಅದರ ಮುಂದುವರಿದ ಭಾಗವಾಗಿ ಜೋಡೆತ್ತು ಕಾರ್ಯಕ್ರಮ ನಡೀತಾ ಉಂಟು ಸ್ನೇಹಿತರೆ. ಅಂದರೆ 2 ಹೋರಿಗಳನ್ನು ಜೋಡಿಯಾಗಿ ಕೊಡುವಂಥ ಒಂದು ಕಾರ್ಯಕ್ರಮ ಕೂಡ ಇಟ್ಟುಕೊಂಡಿದ್ದಾರೆ. ಕೆಲವೊಂದು ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಪಡ್ಕೊಂಡು ಬರುವ ಸ್ನೇಹಿತರೆ. ಬನ್ನಿ. ಅವರು ಜೀಪ್ ಬಿಡುವ ಸ್ಟೈಲು ದನಗಳಿಗೆ ಗೊಬ್ಬರಕ್ಕೆ ಬಜಕ್ರೆಯನ್ನು ಕೂಡ ತಂದಿದ್ದಾರೆ. ಈಗ ಸರ್ ನಮಸ್ತೆ. ನಮಸ್ತೆ ಅಣ್ಣ, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೇನೆ. ತುಂಬಾ ಸಮಯ ಆಯ್ತು. ಹೌದು. ಇಲ್ಲಿಗೆ ಹೆಸರು ಹೇಗೆ ಸರ್? ನೀರುಡೇಲು ಅಂತೇಳಿ. ಇಲ್ಲಿ ನಾವು ಬರುವಾಗ ಆಲೆಕ್ಕಾಡಿ ಅಂತ ಹೆಸರು. ಹೌದು, ಆಲೆಕ್ಕಾಡಿ ಅಂತ. ಆಲೆಕ್ಕಾಡಿ ದಾಟಿ ನೀರುಡೆ. ಹೌದು ಹೌದು. ಈ ದನಗಳೆಲ್ಲ ಅವತ್ತಿನ ದನಗಳೇನ ಸರ್? ಬೇರೆ ಚೇಂಜ್ ಆಗಿದೆ? ಅದೇ ದನಗಳು, ಅದರ ಮಕ್ಕಳು ಎಲ್ಲ ಇರ್ತವೆ. ಈ ಕಲರ್ ಇದು ಹೆಸರು ಹೇಗೆ ಸರ್? ಅದು ಆಕಾಶ ನೀಲಿ ಬಣ್ಣ ಅಂತೇಳಿ ನಂದಿ ಯಾತ್ರೆಯಲ್ಲಿ ಒಬ್ರು ಭಕ್ತಿಭೂಷಣ್ ಜಿ ನಮಗೆ ಮಾಹಿತಿ ಕೊಟ್ಟಿದ್ರು. ಅದು ಬಹಳ ಶ್ರೇಷ್ಠವಾದಂತಹ ಒಂದು ಬಣ್ಣ. ಬಹಳ ಕಡಿಮೆ ಅಲ್ಲ? ಬಹಳ ಕಮ್ಮಿ ಬರುವಂತದ್ದು, ಉತ್ಕೃಷ್ಟವಾದಂತಹ ಹಾಲು ಕೊಡುವಂತಹ ಒಂದು ಬಣ್ಣ. ಅಲ್ಲಿ ಒಂದು ಸಣ್ಣ ಕರು ಕಾಣ್ತಾ ಇದೆಯಾ ಸರ್? ಹೌದು. ಅದು HF ಕಲರ್ ನಾಗಿ ಉಂಟು. ಹೌದು. ಅದು ಕೆಲವರು ಆ ಕಲರ್ ನೋಡಿದ ತಕ್ಷಣ HF ದನ ಅಂತ ಹೇಳ್ತಾರೆ. ಅಂತದ್ದು ಹೇಗೆ ಸರ್? ಅದು HF ಅಲ್ಲ, ಅದು ಮಲೆನಾಡು ಗಿಡ್ಡವೇ. ಅದು ಪಂಚಕಲ್ಯಾಣಿ ಅಂತೇಳಿ ಮಲೆನಾಡು ಗಿಡ್ಡದಲ್ಲಿ ಒಂದು ಬರ್ತದೆ. ಅದು ಕಪ್ಪು ಬಿಳುಪು ಬಣ್ಣ. 4 ಗೊರಸುಗಳಲ್ಲೂ ಗೆಜ್ಜೆಯ ಗುರುತು ಬಿಳಿದು, ಮುಖದಲ್ಲಿ ಸೂರ್ಯಾಕೃತಿ, ಚಂದ್ರಾಕೃತಿ ಅಥವಾ ವೃತ್ತಾಕೃತಿ, ಇಂತಹ ಅಶ್ವತ್ಥ ಎಲೆಯ ಆಕೃತಿ, ಮತ್ತೆ ಬಾಲದ ತುದಿ ಬಣ್ಣ. ಇದು ಕಪ್ಪು ಬಿಳುಪೆ. ಅದನ್ನು ಪಂಚಕಲ್ಯಾಣಿ ಅಂತೇಳಿ ಮೊದಲು ಹಿರಿಯರು ನಮ್ಮದು ಕರೆದಿದ್ದಾರೆ. ಇದು ಸಹ ಮಲೆನಾಡು ಗಿಡ್ಡದ ಒಂದು ಕಪ್ಪು ಬಿಳುಪು ಬಣ್ಣದ ಒಂದು ಹೆಣ್ಣು ಕರು. ಮಲೆನಾಡು ಗಿಡ್ಡದಲ್ಲಿ ಎಲ್ಲ ಕಲರ್ಗಳು ಉಂಟು. ಹೌದು. ಅಂತ ಎಷ್ಟು ಹೋರಿ ಉಂಟು ಸರ್ ನಿಮ್ಮ ಹತ್ರ? ಈಗ ನನ್ನ ಹತ್ರ ಕರುಗಳು 5 ಇದ್ದಾವೆ, ಮತ್ತೆ ದೊಡ್ಡ ಹೋರಿ 1 ಇದೆ, ಮತ್ತೊಂದು ಸ್ವರ್ಣ ಕಪಿಲ ಹೋರಿ ಇದೆ. ಕಪಿಲ ಅಂತ ಹೇಳಿದ್ರೆ ಬಾಲದಿಂದ ಮೂಗಿನ ತುದಿಯವರೆಗೆ ಒಂದೇ ಬಣ್ಣವನ್ನ ಹೊಂದಿರುವಂತಹ ಒಂದು ಹಸುವನ್ನ, ಅದರಲ್ಲಿ ಯಾವುದೇ ವ್ಯತ್ಯಾಸಗಳಿರಬಾರ್ದು. ಮೂಗಿನ ಹೊಳ್ಳೆಗಳು, ಕೋಡು, ಬಾಲ, ಕಿವಿ, ಗೊರಸು ಇವುಗಳೆಲ್ಲ ಒಂದೇ ಬಣ್ಣದಲ್ಲಿ ಕಂಗೊಳಿಸ್ತಿದ್ರೆ ಅದು ಕಪಿಲ ಅಂತೇಳಿ ಹೇಳ್ತಾರೆ. ಬಂಗಾರದ ಬಣ್ಣವನ್ನು ಹೊಂದಿದ್ರೆ ಅದು ಸ್ವರ್ಣ ಕಪಿಲ ಅಂತೇಳಿ, ತಾಮ್ರದ ಬಣ್ಣವನ್ನು ಹೊಂದಿದ್ರೆ ಅದನ್ನು ತಾಮ್ರ ಕಪಿಲ ಅಂತೇಳಿ, ಹಾಗೆ ಅಚ್ಚ ಬಿಳಿಯ ಬಣ್ಣವನ್ನು ಹೊಂದಿದ್ರೆ ಶ್ವೇತ ಕಪಿಲ ಅಂತೇಳಿ ಹಾಗೆ ವಿಂಗಡಣೆ ಮಾಡಿದ್ದಾರೆ. ನಾನು ಸಣ್ಣ ವಯಸ್ಸಲ್ಲೂ ಒಂದು ಕೇಳಿಕೊಂಡಂತ ಒಂದು ಹೆಸರು ಗೆಂದೆ ಕಲರ್ ಅಂತ ಹೇಳ್ತಾರೆ. ಹೌದು, ಅದು ಉಂಟಾ ಸರ್? ನಿಮ್ ಗೆಂದೆ ಉಂಟು ನಮ್ಮ ಹತ್ರ. ಗೆಂದೆ ಅಂತ ಹೇಳಿದ್ರೆ ಕೆಂಪು ಒಂದು ಬಿಳಿ ಮಿಶ್ರಿತ ಕಡು ಕೆಂಪು, ಅದನ್ನು ಗೆಂದೆ ದನದ ಹಾಲು ಶ್ರೇಷ್ಠ ಅಂತೇಳಿ ಮೊದಲಿನವರು ನಮ್ಮ ಹಳ್ಳಿಯಲ್ಲಿ ಎಲ್ಲ ದನ ಸಾಕುವಾಗ ಅದೇ ಗೆಂದೆ ದನದ ಮಲೆನಾಡು ಗಿಡ್ಡಗಳನ್ನು ಜಾಸ್ತಿ ಆಯ್ಕೆ ಮಾಡಿಕೊಳ್ತಿದ್ರು. ಒಂದು ನುಸು ಹಳದಿ ಬಣ್ಣದ ದಪ್ಪ ಹಾಲನ್ನು ಕೊಡ್ತದೆ. ಅದರಲ್ಲಿ ಬೆಣ್ಣೆ ಜಾಸ್ತಿ, ತುಪ್ಪದ ಅಂಶ ಜಾಸ್ತಿ ಅಂತೇಳಿ ಹಿರಿಯರ ಒಂದು ನಂಬಿಕೆ, ಮತ್ತೊಂದು ವಿಚಾರ. ಮತ್ತೆ ಹಾಲು ಸಹ ಸ್ವಲ್ಪ ಜಾಸ್ತಿ ಇದರಲ್ಲಿ ಕೊಡುವಂತಹ ಜಾತಳಿ ಅಂತ ಹೇಳುವಂತದ್ದು ಒಂದು ನಂಬಿಕೆ. ಅದು ಮಲೆನಾಡು ಗಿಡ್ಡದಲ್ಲಿ ಒಂದು ಬಣ್ಣ ಅಷ್ಟೇ. ಹೌದು, ಮಲೆನಾಡು ಗಿಡ್ಡಗಳೇ ವಿನಾಶಕ್ಕೆ ಹೋಗ್ತಾ ಇದ್ದಾವೆ, ಅದು ಸ್ವಲ್ಪ ಕಡಿಮೆ ಆಗ್ತದೆ ಇದೆ. ಮತ್ತೆ ಬಣ್ಣಗಳು ಈಗ ಮಾರ್ಕೆಟಿಂಗಿನ ವಿಚಾರಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅದರಲ್ಲಿ
ದುಡ್ಡಿನ ಕಮರ್ಷಿಯಲ್ ಆಕ್ಟಿವಿಟಿಗಳು ಜಾಸ್ತಿ ಆಗ್ತಾ ಇದ್ದಾವೆ. ಹಾಗೆ ಸ್ವರ್ಣ ಕಪಿಲಕ್ಕೆ ಪ್ರಾಧಾನ್ಯತೆ ಕೊಟ್ಟು ಅದರಲ್ಲಿ ಹಣ ಮಾಡುವಂತಹ ಅದರ ಶ್ರೇಷ್ಠತೆಯನ್ನು ಕೊಂಡಾಡುವಂಥದ್ದು, ಕೇವಲ ಸ್ವರ್ಣ ಕಪಿಲಗಳನ್ನೇ ಅದರ ಉತ್ತಮ ಗುಣಗಳನ್ನು ತಿಳಿಸುವಂಥದ್ದು, ಇಂಥದನ್ನೆಲ್ಲ ಮಾಡ್ತಾ ಇದ್ದಾರೆ. ಹೇಳುವುದು ಶಾಸ್ತ್ರ, ಇಕ್ಕುವುದು ಗಾಳ ಅಂತೇಳಿ ಆಗಿದೆ ಈಗ. ಯಾಕೆಂತ ಹೇಳಿದ್ರೆ ಅದರ ವರ್ಣನೆ ಮಾಡುವುದು, ಅದನ್ನು ಚೆನ್ನಾಗಿ ಇದು ಮಾಡುವುದು, ಮತ್ತೆ ವ್ಯಾಪಾರಕ್ಕೆ ಬಳಸಿಕೊಳ್ಳುವುದು. ಅದು ಆಕ್ಚುಲಿ ಸ್ವರ್ಣ ಕಪಿಲ ಅಂತ ಹೇಳಿದ್ರೆ ಪುರಾಣದಲ್ಲಿ ಮತ್ತು ಇದರಲ್ಲಿ ಎಲ್ಲ ಶ್ರೇಷ್ಠವಾದ ದನ, ದೇವರಿಗೆ ನೈವೇದ್ಯಕ್ಕೆ ಮತ್ತು ಹಾಲಿಗೆ ನೀಡಲಿಕ್ಕೆ ಅಂತ ಇರುವಂತಹ ಒಂದು ದನ. ಆದ್ದರಿಂದ ಅದನ್ನು ಹಾಗೆ ಶ್ರೇಷ್ಠತೆಯನ್ನು ತೋರಿಸಿಕೊಟ್ಟಿದ್ದಾರೆ. ಆದರೆ ನಾವು ವ್ಯಾಪಾರೀಕರಣಕ್ಕೆ ಅದನ್ನು ಬಳಸುವುದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ದೊಡ್ಡ ದೊಡ್ಡ ತಿಳಿದವರೇ ಹೇಳಬೇಕೆ ಹೊರತು ನಾವು ಹೇಳಲಿಕ್ಕೆ ಆಗುದಿಲ್ಲ ಅದನ್ನು. ಕರ್ನಾಟಕ ರಾಜ್ಯಾದ್ಯಂತ ಅಥವಾ ದೇಶಾದ್ಯಂತಲೇ ಹೇಳ್ಬೋದು. ಈಗ ಮಲೆನಾಡು ಗಿಡ್ಡ ಸಂವರ್ಧನೆ ಮತ್ತು ಸಂರಕ್ಷಣಾ ಅಭಿಯಾನ ಅಂತ ಅದು ಇಲ್ಲಿಂದ ಅಲ್ಲ ಸರ್? ಹೌದು, ಅದರ ಮೂಲ ಇಲ್ಲಿಂದ ನಾವು ಆರಂಭಿಸಿದ್ದೇವೆ. ನಾವು ಮತ್ತು ನಮ್ಮ ಸಮಾನ ಮನಸ್ಕರ ಒಂದು ಗುಂಪು ಸೇರಿಕೊಂಡು ನಾವು ಅದನ್ನು ಉಳಿಸಬೇಕು, ಬೆಳೆಸಬೇಕು. ಅದು ಅವನತಿಯ ಅಂಚಿಗೆ ಹೋಗ್ತಾ ಇರುವಂತಹ ಒಂದು ತಳಿ ಅಂತ ಹೇಳುವಂತಹ ವಿಚಾರವನ್ನ ಕೈಗೆತ್ತಿಕೊಂಡು ಅದನ್ನು ಉಳಿಸಬೇಕು ಅಂತ ಹೇಳುವಂತಹ ವಿಚಾರಧಾರೆಯನ್ನು ಇಟ್ಟುಕೊಂಡು ಈ ಅಭಿಯಾನವನ್ನು ಆರಂಭಿಸಿದ್ದೇವೆ. ಯಾರು ಸಾವಯವ ಕೃಷಿ ಮಾಡ್ತಾರೋ, ಯಾರು ಗೋ ಆಧಾರಿತ ಕೃಷಿ ಮಾಡ್ತಾರೋ, ಯಾರು ವಿಷಮುಕ್ತ ಆಹಾರವನ್ನು ಪಡೀಲಿಕ್ಕೆ ಇಚ್ಛೆ ಪಡ್ತಾರೋ ಅವರಿಗೆ ಒಂದು ಗಂಡು ಹೆಣ್ಣು ಉಚಿತವಾಗಿ ಕೊಡುವುದು ಅಂತ ಹೇಳಿಕೊಂಡು 3,000ಕ್ಕಿಂತಲೂ ಅಧಿಕ ರೈತರಿಗೆ ಈಗ ವಿತರಿಸುವಂತಹ ಕಾರ್ಯ ನಡೆದು ಹೋಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಲೆನಾಡು ಗಿಡ್ಡಗಳಿಗೆ ವಿಪರೀತ ಬೇಡಿಕೆ ಬಂದಿದೆ. ಮತ್ತೆ ಹೆಣ್ಣು ಕರುಗಳ ಅಭಾವ ಸಿಕ್ಕಾಪಟ್ಟೆ ಬರ್ತಾ ಇದೆ. ಅಭಿಯಾನಕ್ಕೆ ಬಂದಂತಹ ಗಂಡು ಕರುಗಳು ತುಂಬ ಅಭಿಯಾನಕ್ಕೆ ಬರ್ತಾ ಇದ್ದಾವೆ. ಹೆಣ್ಣು ಕರುಗಳ ಪ್ರಮಾಣ ಕಮ್ಮಿ ಆಗಿದೆ. ಆ ಕಾರಣಕ್ಕಾಗಿ ನಾವು ಗಂಡು ಕರುಗಳನ್ನು ಉಳಿಸುವ ಅನಿವಾರ್ಯತೆಯೂ ಇದೆ. ಯಾಕೆಂತ ಹೇಳಿದ್ರೆ ಹೋರಿ ಇಲ್ಲ ಅಂತ ಹೇಳಿದ್ರೆ ದನ ಪ್ರಯೋಜನ ಇಲ್ಲ. ಯಾಕೆಂತ ಮೊದಲಿನ ಕಾಲದಲ್ಲಿ ನೋಡಿ, ಒಂದು 10-25 ವರ್ಷಕ್ಕಿಂತಲೇ ಹಿಂದೆ ನೋಡಿ, ಒಳ್ಳೆಯ ಯಶಸ್ವಿ ಹೈನುಗಾರಿಕೆ ಮಾಡಿದವರು ಅಂದರೆ ಮಲೆನಾಡು ಗಿಡ್ಡದಲ್ಲಿ ಅಥವಾ ದೇಸಿ ತಳಿಗಳನ್ನು ಇಟ್ಟುಕೊಂಡು ಸಾಕಿ ಬೆಳೆಸಿದವರು ಎಲ್ಲರ ಹಟ್ಟಿಯಲ್ಲಿ 1, 2, 3 ಹೋರಿಗಳು. ಅದು ಅದರ ಪಾಡಿಗೆ ಆಗಿಕೊಂಡು, ಅದರ ಪಾಡಿಗೆ ಸಂತಾನಾಭಿವೃದ್ಧಿ ಆಗಿಕೊಂಡು, ಸಂರಕ್ಷಣೆ ಆಗಿಕೊಂಡು, ಸಂವರ್ಧನೆ ಆಗಿಕೊಂಡು, ಮನೆಯ ಉನ್ನತಿ ಕೃಷಿಯ ಕಾರ್ಯಗಳನ್ನು ಚಟುವಟಿಕೆಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಂತಹ ದಿನಗಳವು. ಆಮೇಲೆ ಈ HF ಜರ್ಸಿ ಅದು ಇದು ಅಂತ ಹೇಳಿಕೊಂಡು ಅಧಿಕ ಹಾಲಿನ ಈ ಮೆಕಾಲೆ ಶಿಕ್ಷಣ ಪದ್ಧತಿಯನ್ನು ನಮಗೆ ತೋರಿಸಿ ಅದರಲ್ಲಿ ಕೇವಲ ಕಮರ್ಷಿಯಲ್ ಅನ್ನು ಮಾತ್ರ, ಒಬ್ಬ ಇಂಜಿನಿಯರ್ ಅಂತ ಮಗು ಹುಟ್ಟುವುದು, ಬೆಳೆಯುವುದು, ಇಂಜಿನಿಯರ್ ಆಗೋದು, ಡಾಕ್ಟರ್ ಆಗೋದು, ಮತ್ತೆ ಜೀವನದ ಪಾಠ ಅದು ಕಲಿಸಲಿಲ್ಲ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ಪರಂಪರೆಯಲ್ಲಿ, ಗುರುಕುಲ ಪದ್ಧತಿಯಲ್ಲಿ ಜೀವನ ಹೇಗೆ ನಡೆಸಬೇಕು ಅಂತ ಹೇಳಿ ಅವರು ಕಲಿಸಿಕೊಟ್ಟು ಯಶಸ್ವಿಯಾಗಿ ಬದುಕಿ ಬಾಳಿ 100 ವರ್ಷದವರೆಗೆ ಅವರು ಬದುಕಿ ಚೆನ್ನಾಗಿದ್ರು, ಸಂತೋಷವಾಗಿದ್ದರು. ಯಾವುದೇ ಸ್ಟ್ರೆಸ್ ಆಗಲಿ, ಡಿಪ್ರೆಷನ್ ಆಗಲಿ, ಒತ್ತಡಗಳ ಯಾವುದೂ ಇಲ್ಲದೆ ಅತ್ಯುತ್ಕೃಷ್ಟವಾದಂತಹ ಕೂಡುಕಟ್ಟು ಕುಟುಂಬ ಪದ್ಧತಿಯನ್ನು ಒಗ್ಗಟ್ಟಿನಿಂದ ಬಾಳಿಕೊಂಡು ಬಂದಿದ್ದಾರೆ. ಆದರೆ ಇತ್ತೀಚಿನ ಈ ಅಧಿಕ ಉತ್ಪಾದನೆ, ಅಧಿಕ ಇದಕ್ಕೆಲ್ಲ ಕಾರಣ ಈ ವಿದೇಶಿ ಶಿಕ್ಷಣ ಪದ್ಧತಿ. ನಮಗೆ ಆ ಶಿಕ್ಷಣ ಪದ್ಧತಿಯಲ್ಲಿ ಕೇವಲ ಡಾಕ್ಟರ್ ಆಗಲಿಕ್ಕೆ, ಇಂಜಿನಿಯರ್ ಆಗಲಿಕ್ಕೆ ಮತ್ತು ವಿಜ್ಞಾನಿ ಆಗಲಿಕ್ಕೆ ಅಥವಾ ಬೇರೆ ಯಾವುದೋ ಒಂದು ಪ್ರೊಫೆಷನನ್ನು ಹಿಡಿಲಿಕ್ಕೆ ಮಾತ್ರ ಅದು ಕಲಿಸ್ತಾ ಇದೆಯೇ ಹೊರತು ಜೀವನದ ಪಾಠ, ಹಾಲು ಕುಡಿಯುವುದು ಹೇಗೆ, ಹಾಲು ಕರೆಯುವುದು ಹೇಗೆ, ದನ ಸಾಕುವುದು ಹೇಗೆ, ಹಾಲು ಎಲ್ಲಿಂದ ಬರ್ತದೆ, ಕೃಷಿ, ಅಕ್ಕಿಯನ್ನು ಹೇಗೆ ಬೆಳೆಸುವುದು, ಅಕ್ಕಿಯನ್ನು ಹೇಗೆ ತಯಾರು ಮಾಡುವುದು, ಊಟ ಮಾಡುವುದು ಹೇಗೆ, ಅಥವಾ ನಾವು ಜೀವನಕ್ಕೆ ನೀರು ಬಳಕೆ ಮಾಡುವುದು ಹೇಗೆ, ಬಾವಿಯಿಂದ ಸೇದುವುದಾಗಲಿ ಅಥವಾ ಇತರ ಯಾವುದೇ ಜೀವನಕ್ಕೆ ಬೇಕಾದಂತಹ ಪಾಠಗಳನ್ನು ಅನ್ನ ಮಾಡುವಂಥದ್ದಾಗಲಿ, ಅಡುಗೆ ಮಾಡುವಂಥ ಯಾವುದನ್ನು ಈ ಶಿಕ್ಷಣ ಪದ್ಧತಿ ಕಲಿಸ್ತಾ ಇಲ್ಲ. ಆದ್ದರಿಂದ ಜನ ಕೇವಲ ಒಂದು ಮಿಷಿನ್ಗಳ, ರೋಬೋಟ್ಗಳಂತೆ ಬದುಕುತ್ತಾ ಇದ್ದಾರೆ ಅಷ್ಟೇ ಹೊರತು ಮತ್ತೆ ಒತ್ತಡಗಳು ಸಿಕ್ಕಾಪಟ್ಟೆ ಆಗಿಬಿಟ್ಟು ಆತ್ಮಹತ್ಯೆಗಳು, ಕೊಲೆಗಳು, ಮಾನವೀಯ ಸಂಬಂಧಗಳ ಬೆಲೆಗಳು ಗೊತ್ತಿಲ್ಲದೆ ಇವು ತುಂಬ ದುರಂತವನ್ನ ಕಾಣ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಬದುಕುವ ಶಿಕ್ಷಣವನ್ನು ನಮ್ಮ ಪರಂಪರಾಗತವಾಗಿ ಕಲಿಸಿಕೊಟ್ಟದನ್ನೇ ನಾವು ಮುಂದುವರಿಸ್ತಾ ಹೋದರೆ ಈ ಕೃಷಿ, ಈ ಹೈನುಗಾರಿಕೆ, ಈ ಹಳೆಯ ಪದ್ಧತಿಗಳು ಇವೆಲ್ಲವೂ ನಮಗೆ ಪುನರ್ಸ್ಥಾಪನೆ ಆದರೆ ಮಾತ್ರ ನಾವು ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ. ಮಲೆನಾಡು ಗಿಡ್ಡ ಸಂರಕ್ಷಣೆ ಮತ್ತು ಸಂವರ್ಧನೆ ಅಭಿಯಾನದ ಮುಂದುವರಿದ ಭಾಗವಾಗಿ ಜೋಡೆತ್ತು ಅಂತ ಈಗ ಒಂದು ಮಾಡ್ತಾ ಇದ್ದೀರಲ್ಲ? ಹೌದು. ಅದು ಹೇಗೆ ಕಾರ್ಯ? ಈ ನಂದಿಗಳನ್ನ ಉಳಿಸುವಂತದ್ದು ನಮ್ಮ ಆದ್ಯ ಕರ್ತವ್ಯ. ಯಾಕೆ ಅಂತ ಹೇಳಿದ್ರೆ ನಂದಿ ಉಳಿದ್ರೆ ಮಾತ್ರ, ಈ ಹೋರಿಗಳು ಉಳಿದ್ರೆ ಮಾತ್ರ ಈ ಸಂತತಿ ಉಳ್ದೀತು, ಮತ್ತೆ ಭೂಮಿ ಉಳ್ದೀತು, ಎಲ್ಲವೂ ಆಗಬೇಕು ಅಂತ ಹೇಳಿದ್ರೆ ಒಂದು ತಳಿ ಉಳ್ದೀತು. ಯಾವುದು ಉಳಿಬೇಕಾದ್ರೂ ಸಹ ಮೂಲ ನಂದಿ ಬೇಕು. ನಂದಿ ಇಲ್ಲದೆ ಯಾವುದು ಸಾಧ್ಯ ಇಲ್ಲ. ಬರೀ ದನಗಳನ್ನು ಕಟ್ಟಿಕೊಳ್ಳುವುದು, ಸೆಮೆನ್ ಹಾಕಿಕೊಳ್ಳುವುದು, HF ಜರ್ಸಿಗಳಂತಹ ಸೆಮೆನ್ಗಳ KMF-ನವರು ಅದರಲ್ಲಿ ಮಾಡುವಂತಹ ಮಹಾ ಮೋಸ ಏನು ಅಂತ ಹೇಳಿದ್ರೆ, ಏನು ಕೊಟ್ಟಿದ್ದೀರಿ, ಮಲೆನಾಡು ಗಿಡ್ಡವೇ ಕೊಟ್ಟಿದ್ದೀರಾ ಸೆಮೆನ್,
ಹೌದೌದು, ನಾವು ಮಲೆನಾಡು ಗಿಡ್ಡವೇ ಸೆಮೆನ್ ಕೊಟ್ಟಿದ್ದೇವೆ ಅಂತ ಹೇಳಿ HF ಜರ್ಸಿ, ಯಾಕೆಂದ್ರೆ ಅವರಿಗೆ ಮೇಲಿನ ಇನ್ಸ್ಟ್ರಕ್ಷನ್ ಇದೆ, ಅಲ್ಲಿ ಡೈರಿಗಳು ನಡೆಯುವುದಿಲ್ಲ. ನಮ್ಮ ಮಲೆನಾಡು ಗಿಡ್ಡದ 1 ಲೀಟರ್ 2 ಲೀಟರ್ ಹಾಲಿನಲ್ಲಿ ಡೈರಿಗಳು ನಡೆಯುವುದಿಲ್ಲ. ಯಾರು ಕೇಳಿದ್ರು HF ಜರ್ಸಿ ಇಂಜೆಕ್ಷನ್ ಕೊಡಿ, ಅತಿ ಉತ್ಕೃಷ್ಟ ಹಾಲು ಬರುವಂತದ್ದೇ ಕೊಡಿ ಅಂತ ಅವರಿಗೆ ಮೇಲೆ ಇನ್ಸ್ಟ್ರಕ್ಷನ್ ಅನ್ನು ಹಾಳು ಮಾಡ್ಲಿಕ್ಕೆ ಅವ್ರು ತಯಾರಿಲ್ಲ. ಮತ್ತೆ ಈ ಸೆಮೆನ್ಗಳು ಎಲ್ಲಾ ಕಡೆ ಸಿಗುವುದೂ ಇಲ್ಲ. ಮತ್ತೆ ಇನ್ನೊಂದೊಂದು ಎಂತ ಅಂತ ಹೇಳಿದ್ರೆ, ಇದು ಪುಟಾಣಿ ತಳಿಗಳು, ಇದಕ್ಕೆ ಡಾರ್ಫ್ ವೆರೈಟಿ ಅಂತ ಹೇಳಿ ಹೇಳ್ತಾರೆ. ಇದಕ್ಕೆ ನಿಮ್ಮ ಈ ಕೈ ಹಾಕಿ ಇನ್ಸಾಮಿನೇಷನ್ ಮಾಡುವಂಥದ್ದು ಅಷ್ಟು ಸೂಕ್ತ ಆಗುವುದಿಲ್ಲ. ನಾನು ಅಭಿಯಾನದಲ್ಲಿ ಸಾವಿರಾರು ದನಗಳನ್ನು ಕೊಟ್ಟ ಅನುಭವ ನನಗೆ. ಹೆಚ್ಚಿನ ಹೋರಿ ಕೊಂಡೋಗದೆ ಇದ್ದವರಲ್ಲಿ ದನಗಳು ಫೇಲ್ ಆಗಿದ್ದಾವೆ, ಅದು ಕರು ಹಾಕ್ತಾ ಇಲ್ಲ. ನಾವು ಕೊಟ್ಟಂತಹ ಗಬ್ಬಾಗಿದ್ದದ್ದು ಕರು ಹಾಕಿದ್ದೇ ವಿನಃ ಮತ್ತೆ ಯಾಕೆಂದ್ರೆ ಒಂದು ಅವು ಬಿದೆಗೆ ಬಂದದ್ದು ಗೊತ್ತಾಗುದಿಲ್ಲ, ಎರಡನೇದು ಅದು ಬಿದೆಗೆ ಬಂದಾಗ ಒಂದು ಪರ್ಟಿಕ್ಯುಲರ್ ಟೈಮ್ ಇರ್ತದೆ, ಆ ಹೊತ್ತಿಗೆ ಕ್ರಾಸ್ ಆದ್ರೆ ಆ ಹೊತ್ತಿಗೆ ದನ ಸುಮ್ಮನೆ ನಿಲ್ತದೆ, ಇಲ್ಲದ್ರೆ ದನ ಹಾರಿಕೊಂಡು ಕುಣಿದುಕೊಂಡು ಎಲ್ಲ ಇರ್ತದೆ ಹೋರಿಯನ್ನು ಬಿಟ್ರೆ ಸಹ. ಈ ಹೋರಿ ಜೊತೆಗಿದ್ರೆ ಆ ಟೈಮನ್ನು ಗ್ಲಾನ್ಸ್ ಮಾಡ್ತದೆ, ಮತ್ತೆ ಅದು ಬಿದ್ದೆಗೆ ಬಂದದ್ದನ್ನ ಹೋರಿಗೆ ಸೂಕ್ಷ್ಮವಾಗಿ ಅದರ ಸ್ಮೆಲ್ಲಲ್ಲೇ ಗೊತ್ತಾಗ್ತದೆ. ಹೀಗಿರುವಾಗ ಅದು ಫೇಲ್ಯೂರ್ ಆಗುವಂಥದ್ದು ಬಹಳ ಕಡಿಮೆ. ಮತ್ತೆ ನಾನು ಇದರಲ್ಲಿ ಒಂದು ಗಮನಾರ್ಹ ವಿಚಾರ ಏನಂತೇಳಿ, ಒಂದು 10-20 ಜನರಿಗೆ ಮಲೆನಾಡು ಗಿಡ್ಡ ಗೊಡ್ಡಿ ಹಸುಗಳನ್ನು ಕೊಟ್ಟಿದ್ದೇನೆ. ಇನ್ನು ಮುಂದಕ್ಕೆ ಕರುವೇ ಹಾಕುವುದಿಲ್ಲ, ಅದರ ಗರ್ಭಕೋಶದಲ್ಲಿ ಪೂರ್ತಿಯಾಗಿ ಕೊಬ್ಬು ಬೆಳೆದಿದೆ ಮತ್ತೆ ಗರ್ಭಕೋಶ ವೀಕ್ ಆಗಿದೆ ಅಂತ ಹೇಳುವಂಥದ್ದು ಕೊಟ್ಟು, ಅದು ಕಸಾಯಿಗೆ ಹೋಗುವಂಥದ್ದನ್ನು ನಿಲ್ಲಿಸಿ ಒಂದು ನಾಮಿನಲ್ ಅಮೌಂಟ್ ಅನ್ನು ಅವರಿಗೆ ಕೊಡಿಸಿ ಆ ಹಸುವನ್ನು ಕೊಂಡೋಗಿ ಅದರೊಟ್ಟಿಗೆ ಹೋರಿಗಳನ್ನು ಒಂದು ಕೊಟ್ಟು ಅದು ಸಂವರ್ಧನೆ ನಡೆಸಿ ಈಗ 20 ದರದಲ್ಲಿ 12 ದನಗಳು ಕರು ಹಾಕಿದ್ದಾವೆ. ಅಂತರ ರೀಲ್ಸ್ ಮಾಡಿದ್ದಾರೆ, ಅದರ ವಿಡಿಯೋಸ್ ಎಲ್ಲ ನಮ್ಮ ಹತ್ರ ಇದ್ದಾವೆ, ಅದಕ್ಕೆ ಬೇಕಾದಂತಹ ದಾಖಲೆ. ಅಂದ್ರೆ ಹೋರಿ ಇದ್ರೆ ಖಂಡಿತವಾಗಿಯೂ ದನ ಫೇಲ್ ಆಗುವುದಿಲ್ಲ. ಈ ಪಶುಪಾಲನೆ ನಮ್ಮದು ಯಾವುದೇ ಮೊದಲಿನವ್ರು ಯಾರು ಹೇಳಲಿಲ್ಲ ಹಾಲಿ ಮಾರಾಟ ಮಾಡಿ ಜೀವನ ತೆಗೀರಿ ಅಂತೇಳಿ. ಕೃಷಿ ಮಾಡಿ ಮನೆ ಬಳಕೆಗೆ ಬೇಕಾದಷ್ಟು ಹಾಲು, ಮೊಸರು, ಮಜ್ಜಿಗೆ, ತುಪ್ಪವನ್ನು ಬಳಕೆ ಮಾಡಿಕೊಳ್ಳಿ, ಕೃಷಿ ಮಾಡಿ ಅಂತೇಳಿ. ಈಗ ಕೃಷಿ ಭೂಮಿಯಲ್ಲಿ ನೇಪಿಯರ್ ಬೆಳೀತಾ ಇದ್ದಾರೆ. ಮತ್ತೆ ಆಹಾರ ಪದಾರ್ಥ ಎಲ್ಲಿ ಬೆಳೆಯುವುದು? ನಾವು ಅಕ್ಕಿ, ರಾಗಿ, ಗೋಧಿ, ಭತ್ತ ಬೆಳೆಯುವಂತಹ ಜಾಗದಲ್ಲಿ ನೇಪಿಯರ್ ಬೆಳೆದು ಈ ದೊಡ್ಡ ದೊಡ್ಡ ಹಸುಗಳನ್ನು ಸಾಕ್ಲಿಕ್ಕೆ ಮುಂದಾಗಿದ್ದಾರೆ. ಕೃಷಿ ಭೂಮಿ ನೇಪಿಯರ್ ಬೆಳೆದ್ರೆ ನಾವು ಊಟ ಮಾಡೋದೆಲ್ಲಿಂದ? ನೇಪಿಯರ್ ಅಂತ ತಿನ್ಲಿಕ್ಕೆ ಆಗ್ತದ ನಮಗೆ ಬೇಯಿಸಿ? ಇಲ್ಲ. ಬರೇ ಹಾಲಿನಲ್ಲಿ ಜೀವನ ಮಾಡ್ಲಿಕ್ಕೆ ಆಗ್ತದ ನಮಗೆ? ಇಲ್ಲ. ಗೊಬ್ಬರಕ್ಕಾಗಿ ಮತ್ತೆ ಕೃಷಿಯ ಸುತ್ತಮುತ್ತ ಬೆಳೆಯುವಂತಹ ಕಳೆಯನ್ನು ತಿಂದು ಬದುಕುವಂಥದ್ದೇ ನಮ್ಮ ಮಲೆನಾಡು ಗಿಡ್ಡಗಳು. ಅದಕ್ಕೆ ನೇಪಿಯರ್ ಬೇಡ, ಮತ್ತೆ ನಿಮ್ಮ ಕೃಷಿ ಭೂಮಿಯನ್ನು ಹಾಳು ಮಾಡಲಿಕ್ಕೆ ಅದು ತಯಾರಿಲ್ಲ. ಅದಕ್ಕೆ ಸುತ್ತಮುತ್ತ ಇರುವಂತಹ ಒಂದು ಕೂಲಿ ಕೆಲಸಗಾರರ ಒಂದು ಕೆಲಸವನ್ನೂ ಅದು ಮಾಡ್ತದೆ, ಆ ಸಂಬಳ ಕೊಡುವುದಿಲ್ಲ. ಯಾಕೆಂದ್ರೆ ಜಮೀನನ್ನು ಪೂರ್ಣ ಪ್ರಮಾಣದಲ್ಲಿ ಕ್ಲೀನ್ ಮಾಡ್ತದೆ ಒಂದು. ಎರಡನೇದು ಮನೆ ಬೆಳಕಿಗೆ ಬೇಕಾದಂತಹ ಗವ್ಯೋತ್ಪನ್ನಗಳನ್ನು ಮತ್ತೆ ಕೃಷಿಗೆ ಬೇಕಾದ ಗೊಬ್ಬರವನ್ನು ಅದು ಒದಗಿಸಿಕೊಡ್ತದೆ. ಹಾಗೆ ಈ ನಂದಿಗಳನ್ನು ಉಳಿಸುವಂತಹ ಒಂದು ಅನಿವಾರ್ಯತೆ ಇರುವುದರಿಂದ ಅಭಿಯಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಿಗಳು ಬರುವುದರಿಂದ ನಾವೀಗ ಅದನ್ನೊಂದು ನಂದಿ ಹೋರಿ ಹಬ್ಬ ಅಂತ ಹೇಳಿ ಮಾಡುವ ಅಂತ ಹೇಳುವಂಥದ್ದು. ಮತ್ತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಆಗಲಿ, ಉಡುಪಿ ಜಿಲ್ಲೆ ಆಗಲಿ, ಕರಾವಳಿ ಭಾಗಗಳು ನಾವು ಕಮರ್ಷಿಯಲ್ ಕ್ರಾಪ್ ಅನ್ನು ಬೆಳೆಯುವವರು, ಅಡಿಕೆ, ರಬ್ಬರ್, ಕಾಳುಮೆಣಸು, ತೆಂಗು ಇತ್ಯಾದಿಗಳನ್ನು. ಆದ್ದರಿಂದ ನಮಗೆ ಹೋರಿಯ ಅವಶ್ಯಕತೆ ತುಂಬ ಇರುವುದಿಲ್ಲ. ಕ್ರಾಸಿಂಗಿಗೆ ಒಂದು ಹೋರಿ ಸಾಕಾಗ್ತದೆ, ನಮಗೆ ಒಂದು 50 ದನಗಳಿಗೆ ಒಂದು ಹೋರಿ ಸಾಕಾಗ್ತದೆ. ಹಾಗಿರುವಾಗ ಇದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ ಕಾಣುವುದೇ ಬಯಲುಸೀಮೆ. ಬಯಲುಸೀಮೆಯಲ್ಲಿ ಗದ್ದೆ ಬೇಸಾಯ ಮತ್ತೆ ಬಯಲು ಸೀಮೆ, ಅದು ನಮ್ಮದು ಏರು ದಿಣ್ಣು ಎತ್ತರ ತಗ್ಗಿರುವಂತಹ ಪ್ರದೇಶ. ಇಲ್ಲಿ ಹೋರಿ ಗಾಡಿಗಳನ್ನು ಓಡಿಸುವಂಥದ್ದು ನಮಗೆ ಅಷ್ಟು ಪ್ರಸಕ್ತ ಅಂತ ಹೇಳಿ ಅನ್ನಿಸುವುದಿಲ್ಲ. ಹಾಗೆ ನಾವು ಬಯಲು ಸೀಮೆಯಲ್ಲಿ ಅಂತ ಹೇಳಿದರೆ ಮೊದಲ ಬಾರಿಗೆ ನಮ್ಮ ಅಭಿಯಾನದಲ್ಲಿ ಒಂದು ಬಿಂಡಿಗೆ ನವಿಲೆಯಲ್ಲಿ ಒಂದು ಗೋ ಕಲ್ಯಾಣೋತ್ಸವ ಅಂತೇಳಿ ಮಾಡಿದೆವು. ಅಲ್ಲಿ ಒಂದು ಗಂಡು ಹೆಣ್ಣು, ಒಂದು 15 ಜೋಡಿ ಗಂಡು ಹೆಣ್ಣಿಗೆ ಮದುವೆ ಮಾಡಿಸಿ ಅರಶಿನ ದಾರ ಕಟ್ಟಿ ಒಂದು 15 ಜನರಿಗೆ ವಿತರಣೆ ಮಾಡುವಂತಹ ಕಾರ್ಯವನ್ನು ಮಾಡಿದೆವು. ಆಗ ಏನಾಯಿತು ಅಂತ ಹೇಳಿದರೆ, ಅದರಲ್ಲಿ ಒಬ್ಬ ಕೇಶವ ಅಂತ ಹೇಳುವ ಹುಡುಗ ಬಂದು ನನಗೆ ಆ 2 ಹೋರಿಕರುಗಳನ್ನು ಕೊಟ್ಟರೆ ನಾನು ಜೋಡೆತ್ತು ಕಟ್ಟುತ್ತಿದ್ದೆ ಅಂತ ಹೇಳುವಂತಹ ಒಂದು ವಿಚಾರವನ್ನು ತಿಳಿಸಿದರು. ಆಗ ನಾವು ಅದನ್ನು ಆಯಿತು ಸಂತೋಷದಲ್ಲಿ ಅಲ್ಲಿಂದ ಆಯ್ಕೆ ಮಾಡಿ ಕೊಟ್ಟು ಅವರು ಜೋಡೆತ್ತು ಮಾಡಿ ಅದಕ್ಕೆ ಈಗ ಹಬ್ಬದಲ್ಲಿ ಪ್ರಶಸ್ತಿಯೂ ಗಳಿಸಿಕೊಂಡಿದ್ದಾರೆ. ಮತ್ತೆ ಅವರ ಮನೆಯಲ್ಲಿ ಯಶಸ್ವಿಯಾಗಿ ಇದು ಉಳುಮೆಯೂ ಮಾಡ್ತಾ ಇದ್ದಾರೆ. ಮತ್ತೆ ಜಮೀನಿನಲ್ಲಿರುವಂತಹ ನಿಮ್ಮ ಜೀಪು, ಟ್ರ್ಯಾಕ್ಟರ್, ಟಿಲ್ಲರ್ಗಳು ಮಾಡುವಂತಹ ಕೆಲಸಗಳನ್ನು ಪೂರ್ತಿ ಅವುಗಳ ಹತ್ರ ಮಾಡಿಸ್ತಾ ಇದ್ದಾರೆ. ಜಮೀನಿನಲ್ಲಿರುವಂತಹ ಫಸಲನ್ನು ಕೊಯ್ಯುವಂಥದ್ದು, ಕೊಂಡೋಗುವಂಥದ್ದು, ಟ್ರಾನ್ಸ್ಪೋರ್ಟೇಷನ್ಗೆ ಪೂರ್ತಿಯಾಗಿ ಬಳಸ್ತಾ ಇದ್ದಾರೆ. ಆ ನಂತರ ಈ ಮಲೆನಾಡು ಗಿಡ್ಡಗಳನ್ನು ಜೋಡೆತ್ತಾಗಿ ಕೊಟ್ಟರೆ ನಮಗೆ ಒಂದು ಯಶಸ್ವಿ ಆಗ್ತದೆ ಅಂತ ಹೇಳುವಂಥ ಒಂದು ಕಲ್ಪನೆ ಮೂಡುವಾಗ ಅದನ್ನು ನೋಡಿ ಸುಮಾರು ಜನ ಪ್ರೇರಿತರಾಗೋದು. ಮತ್ತೆ ಇನ್ನೊಂದೇನು ಅಂತ, ಬಯಲು ಸೀಮೆಯಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ. ಜೋಡೆತ್ತು ಕಟ್ಟಬೇಕಂದವನಿಗೂ ಕಟ್ಟಲಿಕ್ಕೆ ಆಗ್ತಾ ಇಲ್ಲ.
ಹಳ್ಳಿ ಕಾರುಗಳು 1 ಲಕ್ಷ 2 ಲಕ್ಷ 5 ಲಕ್ಷ 10 ಲಕ್ಷ ಒಂದೊಂದು ಹೋರಿಗಳಿಗೆ. ಆದ್ದರಿಂದ ಅದನ್ನು ಸಾಮಾನ್ಯ ರೈತರಿಗೆ ಮುಟ್ಲಿಕ್ಕೆ ಸಹ ಕಷ್ಟ ಆ ದೊಡ್ಡ ಎತ್ತುಗಳನ್ನ. ಆದ್ದರಿಂದ ಇದು ನಾವು ಅಭಿಯಾನದಲ್ಲಿ ಉಚಿತವಾಗಿ ಕೊಡುವಂಥದ್ದು. ಮತ್ತೆ ಸಾಮರ್ಥ್ಯದಲ್ಲಿ ಇದು ಏನು ಹಳ್ಳಿಕಾರಿಗೆ ಕಡಿಮೆ ಇಲ್ಲ, ಒಂದೇ ಅಷ್ಟೇ ಬಲಿಷ್ಠವಾದ್ದು ಮತ್ತು ನೋಡ್ಲಿಕ್ಕೆ ಕುಳ್ಳಗೆ ಕಂಡ್ರು ಕೀರ್ತಿ ದೊಡ್ಡದು ಇದರದ್ದು. ಇದು ಯಾವುದಕ್ಕೂ ಕಮ್ಮಿ ಇಲ್ಲದಾಗಿ ಎಳೆಯಬಲ್ಲದು. ಆದ್ದರಿಂದ ಅದನ್ನು ಕಲ್ಪನೆ ಮೂಡಿ ನಾವೊಂದು ಸಾಮಾನ್ಯವಾಗಿ ಈಗ ಒಂದು 100 ಜೋಡಿಯವರೆಗೆ ಜೋಡೆತ್ತುಗಳನ್ನು ಬಯಲುಸೀಮೆಯಲ್ಲಿ ಉಚಿತವಾಗಿ ಅಭಿಯಾನದಡಿ ವಿತರಿಸಿದ್ದೇವೆ. ಆದರೆ ಈ 4 ಹೆಣ್ಣು ಕರುಗಳು ಬಂದರೆ ಒಂದು 15 ಗಂಡು ಕರುಗಳು ಬರ್ತವೆ ಅಭಿಯಾನಕ್ಕೆ. ಅದನ್ನು ಯಾವ ರೀತಿ ಮಾಡುವುದು, ಹೇಗೆ ಮತ್ತೆ ಅದರ ಕಣ್ಣುಗಳನ್ನು ನೋಡುವಾಗ ನಮಗೆ ಬೇಸರ ಅನಿಸ್ತದೆ. ನಾನು ಸಾಯ್ಲಿಕ್ಕಿರುವವ ಅಲ್ಲ, ನಾನು ಬದುಕಲಿಕ್ಕಿರುವವ, ನಾನು ನಿಮ್ಮನ್ನು ಉದ್ಧಾರ ಮಾಡಲಿಕ್ಕಿರುವವ ಅಂತ ಅದರ ಕಣ್ಣಿನಲ್ಲಿ ಆ ನಂದಿ ಹೇಳ್ತದೆ. ಆದ್ದರಿಂದ ಅದನ್ನು ಬದುಕಿಸುವುದು ನಮ್ಮ ಧರ್ಮ, ನನ್ನ ಮಾತ್ರ ಜವಾಬ್ದಾರಿ ಅಲ್ಲ, ಇಡೀ ಸಮಾಜದ ಹಿಂದೂ ಸಮಾಜದ ಧರ್ಮ. ಇದಕ್ಕೆ ಬೇಕಾದಂತಹ ಒಂದು ಕಾರ್ಯಕ್ರಮವನ್ನು ರೂಪುರೇಷೆ ಮಾಡುವ ಅಂತ ಹೇಳುವ ಉದ್ದೇಶದಿಂದ ಈ ಹೋರಿ ಹಬ್ಬದ ಕಲ್ಪನೆಯನ್ನು ಮಾಡಿಕೊಂಡಿದ್ದೇವೆ. ಮತ್ತೆ ಆರಂಭಿಕ ಹಂತದಲ್ಲಿ ನಾವೊಂದು 25 ಜೋಡಿ ಕೊಡುವುದು ಅಂತ ಹೇಳುವ ತೀರ್ಮಾನಕ್ಕೆ ಬಂದಾಗ ಏನಾಯಿತು ಅಂತ ಹೇಳಿದರೆ, ಅಲ್ಲಿ ನಮ್ಮ ಆಯೋಜಕರು ರೀಲ್ಸ್ ಮಾಡಿಬಿಟ್ರು ಅದರ ಬಗ್ಗೆ, ಈ ಕಾರ್ಯಕ್ರಮದ ಬಗ್ಗೆ. ಆ ರೀಲ್ಸಿನಲ್ಲಿ ಫೋನ್ ನಂಬರ್ಸ್ ಹಾಕಿದ್ರು. ಒಂದೇ ದಿವಸದಲ್ಲಿ 22 ಜೋಡಿ ಬುಕ್ಕಿಂಗ್ ಆಗಿದ್ದಾವೆ ಉಚಿತವಾಗಿ, ಏನು ಕಮರ್ಷಿಯಲ್ ಆಗಿ ದುಡ್ಡಿಗೆ ಮಾರಾಟ ಅಲ್ಲ. 22 ಅರ್ಹ ಫಲಾನುಭವಿಗಳು ಅದನ್ನು ನನಗೆ ಬೇಕು ಅಂತೇಳಿ ಮುಂದೆ ಬಂದಿದ್ದಾರೆ. ಆದ್ದರಿಂದ 25 ಜೋಡಿ ಇದ್ದದನ್ನು 50 ಜೋಡಿಗೆ ನಾವು ಏರಿಸಿದ್ದೇವೆ. ಆದರೆ ಜೋಡೆತ್ತುಗಳನ್ನು ಮಾಡುವುದು ಸ್ವಲ್ಪ ಚಾಲೆಂಜ್. ಯಾಕೆಂತ ಹೇಳಿದ್ರೆ ಅದು ಬಣ್ಣದಲ್ಲಿ, ರೂಪದಲ್ಲಿ, ಗಾತ್ರದಲ್ಲಿ ಎಲ್ಲ ಸಮಾನವಾಗಿ ಇರಬೇಕು. ಆಗ ಮಾತ್ರ ಒಂದು ನೇಗಿಲಿಡುವಾಗ ಒಂದು ಕೆಳಗೆ ಒಂದು ಮೇಲೆ ಇರಬಾರ್ದು. ಮತ್ತೆ ಓಡುವಾಗ ಅದೆಲ್ಲ ಕೌಂಟ್ ಆಗ್ತದೆ. ಅಲ್ಲಿ ಬಣ್ಣ ಆದ್ರೂ ವ್ಯತ್ಯಾಸ ಇದ್ರೆ ತೊಂದರೆ ಆಗುವುದಿಲ್ಲ. ಆದರೆ ಆಕಾರ, ರೂಪ, ಗಾತ್ರ ಎಲ್ಲ ಉಂಟಲ್ಲ, ಅದು ಒಂದೇ ಲೆಕ್ಕ ಇರಬೇಕಾಗ್ತದೆ. ಆದರೂ ಕೂಡ ಪ್ರಯತ್ನ ಮಾಡುವ ಒಂದು ಏನಾದರೂ ಅಂತ ಹೇಳುವ ಉದ್ದೇಶದಿಂದ ಈಗ ನಾಳ್ದು ಚನ್ನರಾಯಪಟ್ಟಣದಲ್ಲಿ ಮಲ್ಲಿಗಮ್ಮ ದೇವಸ್ಥಾನದಲ್ಲಿ 50 ಜೋಡೆತ್ತುಗಳನ್ನು ವಿತರಿಸುವಂತಹ, ರೈತರಿಗೆ ಉಚಿತವಾಗಿ ವಿತರಿಸುವಂತಹ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದೇವೆ. ಇದಕ್ಕೆ ಎಲ್ಲರೂ ಕೈ ಜೋಡಿಸಿದ್ದಾರೆ, ಗೋಪ್ರೇಮಿಗಳು ಮತ್ತು ಹೆಚ್ಚಿನ ಗೋಶಾಲೆಗಳು ಕೈ ಜೋಡಿಸಿದ್ದಾವೆ. ಈ ಜೋಡೆತ್ತುಗಳನ್ನು ಮಾಡಲಿಕ್ಕೆ ನನ್ನ ಮನೆಯಲ್ಲಿ ಅಷ್ಟೊಂದು ಜೋಡಿಗಳು ಸಾಧ್ಯವಿಲ್ಲ. ಮತ್ತು ನನಗೆ ಬೇರೆಯವರು ಕೊಟ್ಟರೆ ಮಾತ್ರ ನಾನು ಅಭಿಯಾನದಲ್ಲಿ ವಿತರಿಸಬಹುದೇ ಹೊರತು ಬೇರೆ. ಆದರೆ ಅದನ್ನು ಮಾಡುವ ಯಶಸ್ವಿ ಕಾರ್ಯ ನಾವಿದ್ದೇವೆ ನಿಮ್ಮೊಟ್ಟಿಗೆ ಅಂತೇಳಿ ವ್ಯಾಪಕವಾದಂತಹ ಕರ್ನಾಟಕದಿಂದ ಬೆಂಬಲ ವ್ಯಕ್ತವಾಗಿದೆ. ಆದ್ದರಿಂದ ಈಗ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಮುಂದಾಗಿದ್ದೇವೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಹೆಚ್ಚಿನ ಬಯಲುಸೀಮೆಯ ಜಿಲ್ಲೆಗಳಲ್ಲಿ ಈ ಹೋರಿ ಹಬ್ಬವನ್ನು ಮಾಡುವಂತಹ ತೀರ್ಮಾನವನ್ನು ಕೈಗೆತ್ತಿಕೊಂಡಿದ್ದೇವೆ. ಈಗ ನೀವು ಹೋರಿಗಳನ್ನು ವಿತರಿಸ್ತೀರಿ, ವಿತರಿಸುವವರು ಅವರ ಬ್ಯಾಕ್ಗ್ರೌಂಡ್ ಅಥವಾ ಏನು ಅವರ ಬಗ್ಗೆ ಮಾಹಿತಿಗಳಿರ್ತದ? ಒಂದೊಂದು ಭಾಗ ಈಗ ಅಭಿಯಾನ ಅಂತ ಹೇಳಿದ್ರೆ ಅದು ನಾನು ಒಬ್ಬ ಕೂತ್ಕೊಂಡು ಮಾಡುವಂತಹ, ಇಲ್ಲಿ ಫೋನಲ್ಲಿ ಕೂತ್ಕೊಂಡು ಮಾಡುವಂತ ಕೆಲಸ ಅಲ್ಲ. ಒಂದೊಂದು ಭಾಗದಲ್ಲಿ ಒಬ್ಬೊಬ್ಬರು ಸಂಚಾಲಕರು ಅಂತ ಇರ್ತಾರೆ. ಅಲ್ಲಿ ಬುಕಿಂಗ್ ಆಗುವಾಗ ಸಂಚಾಲಕರ ಗಮನಕ್ಕೆ ಹೋಗ್ತದೆ ಆ ಭಾಗದ್ದು, ಅಲ್ಲಿ ಅವರು ಆಯ್ಕೆ ಮಾಡ್ತಾರೆ. ಮತ್ತೆ ಅವರು ಫೋನ್ ಮಾಡಿ ನನಗೆ ಕೊಡಿ ಅಂತ ಹೇಳಿದ ತಕ್ಷಣ ಇವರು ಹೋರಿಯನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ಅದರಲ್ಲಿ ಅರ್ಹ ಫಲಾನುಭವಿಗಳು 1 ಸಾವಯವ ರೈತರಾಗಿರ್ಬೇಕು, 2 ಹಿಂದೂ ಸಮಾಜದಿಂದ ಬಂದವರಾಗಿರ್ಬೇಕು, ಮತ್ತೆ 3ನೇದ್ದು ಅವರು ನಮ್ಮ ಪದ್ಧತಿಗಳಿಗೆ ಮತ್ತು ನಮ್ಮ ಬಾಂಡ್ ಉಂಟು ಅದಕ್ಕೆ ಮಾರಾಟ ಮಾಡುವಂತಿಲ್ಲ, ಬೇರೆಯವರಿಗೆ ಹಸ್ತಾಂತರಿಸುವಂತಿಲ್ಲ, ಮತ್ತೆ ಬೇರೆಯವರಿಗೆ ನಮ್ಮ ನಾಲೆಜ್ ಇಲ್ಲದೆ ವಿನಿಮಯ ಮಾಡಲಿಕ್ಕಿಲ್ಲ, ಮತ್ತೆ ಆಗುದಿಲ್ಲ ಇದ್ರೆ ನಮಗೆ ರಿಟರ್ನ್ ಕೊಡಬೇಕು. ಸತ್ತು ಹೋಯ್ತು ಅಂತ ಹೇಳಿದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇರಬೇಕು, ಮಿಸ್ ಆಯಿತು ಅಂತ ಹೇಳಿದ್ರೆ FIR ಕಾಪಿ ಇರಬೇಕು. ಅದು ಯಾವುದೂ ಇಲ್ಲ ಅಂತ ಹೇಳಿ ಆದರೆ 2 ಲಕ್ಷ ರೂಪಾಯಿವರೆಗಿನ ಮೌಲ್ಯವನ್ನ ನಿಮಗೆ ನಾನು ಕೊಡಲು ಸಿದ್ಧನಿದ್ದೇನೆ ಅಂತೇಳಿ ಒಂದು ಬರೆದು ಅವರು ಸೆಲ್ಫ್ ಡಿಕ್ಲೇರ್ ಮಾಡಿ ಒಂದು ಸಿಗ್ನೇಚರ್ ಹಾಕಿ ಕೊಡ್ತಾರೆ. ಆ ಎಗ್ರಿಮೆಂಟ್ ಕಾಪಿ ಒಂದು ನೀಡಿದಂತಹ ರೈತನ ಹತ್ರ ಇರ್ತದೆ. ಅವನಿಗೆ ಕ್ಲೈಮೇಬಲ್, ಅದು ಅವ ಯಾವಾಗ ಬೇಕಾದ್ರೆ ಅದನ್ನು ಕ್ಲೈಮ್ ಮಾಡ್ಬೋದು ಅದನ್ನಿಟ್ಟು. ಮತ್ತೊಂದು ನಮ್ಮ ಹತ್ರ ಇರ್ತದೆ. ಕಂಪ್ಲೇಂಟ್ಸ್ ಬಂದ ಕೂಡಲೇ ನಾವು ಅದರ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ತೇವೆ. ಯಾವ ತಾರೀಕಿಗೆ ಸರ್? ಡಿಸೆಂಬರ್ 7ನೇ ತಾರೀಕು ಚನ್ನರಾಯಪಟ್ಟಣದಲ್ಲಿ ಮಲ್ಲಿಗಮ್ಮ ದೇವಸ್ಥಾನದ ಆವರಣದಲ್ಲಿ 1,500 ಜನರ ನಿರೀಕ್ಷೆ ಇದೆ ಈಗ ಸೇರುವಂಥದ್ದು. ಒಂದೇ ದಿನದ್ದು ಬೆಳಿಗ್ಗೆ ಒಂದೇ ದಿನದ ಕಾರ್ಯಕ್ರಮ. ಅಂದಿಗೆ ಈ ಮಲೆನಾಡು ಗಿಡ್ಡ ಅಂತ ಅದು ಹೆಸರು ಬಂದದ್ದು ಕೂಡ ಹೇಗೆ? ಮಲೆನಾಡು ಅಂತ ಹೇಳಿದ್ರೆ ಅದು ಮಲೆನಾಡು ಅಂತ ಹೇಳಿದ್ರೆ ನಿಜವಾಗಿ ಕರಾವಳಿ ಮತ್ತು ಮಲೆನಾಡು. ಆದರೆ ಮಲೆನಾಡು ಗಿಡ್ಡಗಳಿಗೂ ಈ ಕರಾವಳಿ ಗಿಡ್ಡಗಳಿಗೂ ಸ್ವಲ್ಪ ವ್ಯತ್ಯಾಸ ಇದೆ. ಯಾಕೆಂದರೆ ನಮ್ಮ ಕರಾವಳಿ ಗಿಡ್ಡಗಳು ಸ್ವಲ್ಪ ದೊಡ್ಡ ಸೈಜು, ಮತ್ತು ಅದು ಹಾಲು ಸಹ ಸ್ವಲ್ಪ ಜಾಸ್ತಿ ಕೊಡ್ತದೆ. ಒಂದು 3 ಲೀಟ್ರು 2-2.5 ಲೀಟರ್ ಹಾಲು ದಿನಕ್ಕೆ ಕೊಡ್ತದೆ. ಈ ಮಲೆನಾಡು ಗಾಡದಲ್ಲಿ ಸಣ್ಣ ಕುರಿ ಗಾತ್ರದ ದನಗಳು, ಅದು ದನಗಳು ಒಂದೇ ಆಗಿರ್ಬೋದು,
ಪ್ರದೇಶಾನುಸಾರವಾಗಿ ಅವುಗಳ ದೇಹ ಪ್ರಕೃತಿ ಬದಲಾವಣೆ ಆಗಿರಬಹುದೇ ಹೊರತು ಅದರಲ್ಲಿ ಏನು ದೊಡ್ಡ ವ್ಯತ್ಯಾಸಗಳು ಕಾಣಲಾರದು. ಅಂದ್ರೆ ಪುಂಗನೂರು ಅಂತ ಹೇಳಿದ್ರೆ ಅದು ಬೇರೆ ತಳಿ. ಪುಂಗನೂರು ಬೇರೆ ಅಲ್ಲ, ಮಲೆನಾಡು ಗಿಡ್ಡದ ಒಂದು ಭಾಗ. ಆಂಧ್ರದಲ್ಲಿ ಪುಂಗನೂರು, ಕೇರಳದಲ್ಲಿ ವೆಚ್ಚೂರು, ಅದಕ್ಕಿಂತ ಕೆಳಗೆ ಇಳಿಯುವಾಗ ಮಲೆನಾಡು ಗಿಡ್ಡಗಳು. ಆ ಪ್ರದೇಶಾನುಸಾರವಾಗಿ ಅವುಗಳ ದೇಹ ಪ್ರಕೃತಿ, ದೇಹ ರಚನೆಗಳೆಲ್ಲ ಬದಲಾವಣೆ ಆಗ್ತಾ ಹೋಗ್ತವೆ. ಈಗ ಈ ಅಭಿಯಾನದಲ್ಲಿ ನಿಮ್ಮ ಹತ್ರ ಇರುವಂತಹ ಹೋರಿಯನ್ನು ಏನಾದ್ರು ಕೊಡ್ತೀರಾ ಸರ್? ನಮ್ಮ ಹೋರಿಯನ್ನು ಕೊಡುವುದಿಲ್ಲ, ಅದು ನಮ್ಮಲ್ಲಿ ಸಂವರ್ಧನೆ ಮತ್ತು ಸಂರಕ್ಷಣೆ ಅಂತ ಹೇಳಿಕೊಂಡು ಉದ್ದೇಶದಿಂದ ನಾವು ಸಾಕ್ತಾ ಇದ್ದೇವೆ. ನಿಮ್ಮಲ್ಲಿ ಎಷ್ಟು ಹೋರಿ ಉಂಟು ಈಗ? 2 ಹೋರಿ ಮತ್ತೆ ಕರುಗಳು. ನಿಮ್ಮ ದೊಡ್ಡ ಹೋರಿ ನಂದಿ ಅಲ್ಲ ಸರ್ ಅದು? ಹೌದು, ಸೂರ್ಯ ಅಂತ ಹೇಳಿ ಅಂತ ಹೆಸರು. ಇನ್ನೊಂದು ಹೋರಿಗೆ? ಇನ್ನೊಂದು ಹೋರಿ ಕಪಿಲ ಅಂತ, ಅವು ಸ್ವರ್ಣ ಕಪಿಲೆ. ಮತ್ತೆ ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳು ಯಾರಾದ್ರೂ ಇದ್ದಾರೆ? ಸುಮಾರು ಜನ ಇದ್ದಾರೆ. ಒಕ್ಕಲಿಗ ಸಮುದಾಯದ ಗುರುಗಳಾದಂತಹ ಸ್ವಾಮೀಜಿ, ನಮ್ಮ ನಿಶ್ಚಲಾನಂದ ಸ್ವಾಮೀಜಿ ಹೆಬ್ಬಾಳ ಮಠದಿಂದ ಬರ್ತಾರೆ. ಮತ್ತೆ ಬೇಲೂರಿನ ಶಾಸಕರು ಬರ್ತಾ ಇದ್ದಾರೆ. ಹಾಗೆ ನಮ್ಮ ನಂದಿ ಯಾತ್ರೆಯ ರೂವಾರಿ ಭಕ್ತಿಭೂಷಣ್ ಜಿ ಬರ್ತಾ ಇದ್ದಾರೆ. ಹಾಗೆ ನಮ್ಮ ನಂದಿ ಕೂಗು ಅಭಿ ಫೌಂಡೇಶನ್ನ ಬಸವರಾಜ್ ಬಿರುದಾರರು ಬರ್ತಾ ಇದ್ದಾರೆ. ಹಾಗೆ ಅಲ್ಲಿಯ ಸರ್ಕಲ್ ಇನ್ಸ್ಪೆಕ್ಟರು ಮತ್ತು ಪಶು ವೈದ್ಯಾಧಿಕಾರಿಗಳು, ಬಜರಂಗ ದಳದ ಕಾರ್ಯಕರ್ತರು, ಹಾಗೆ ನಮ್ಮ ಶ್ರೀರಾಮ ಸೇನೆಯ ಮುಖ್ಯಸ್ಥರು, ಹೀಗೆ ಸಂಘ ಪರಿವಾರದವರು ಅನೇಕ ಮಂದಿ ಇದರಲ್ಲಿ ಪುನೀತ್ ಕೆರೆಯಲ್ಲಿ, ಹೀಗೆ ಗೋಪ್ರೇಮಿಗಳು ಅನೇಕ ಮಂದಿ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆ ಕಾರ್ಯಕ್ರಮ ಎಷ್ಟು ಗಂಟೆಗೆ? ಕಾರ್ಯಕ್ರಮ 10 ಗಂಟೆಗೆ ಸರಿಯಾಗಿ ಆರಂಭ ಆಗ್ತದೆ. ಅವುಗಳಲ್ಲಿ ಗವ್ಯೋತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂದರೆ ಜನರಿಗೆ ಗವ್ಯೋತ್ಪನ್ನಗಳ ಪರಿಚಯ ಆಗಬೇಕು ಮತ್ತು ಮಾರಾಟ ಆಗಬೇಕು, ಅವುಗಳಿಗೆ ಉತ್ತೇಜನ ಸಿಗಬೇಕು ಅಂತೇಳಿ. ಇದು ಕಾರ್ಯಕ್ರಮಕ್ಕೆ ಮತ್ತು ಅದಕ್ಕೆ ಯಾವುದೇ ಸಂಬಂಧ ಇರುವುದಿಲ್ಲ. ಆದರೆ ಅದಕ್ಕೆ ಉತ್ತೇಜನ ನೀಡುವ ವಿಚಾರವಾಗಿ ಅಲ್ಲಿ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಮತ್ತೆ 50 ಜೋಡೆತ್ತು ರೈತರಿಗೆ ಜೋಡಿಗಳನ್ನು ವಿತರಣಾ ಕಾರ್ಯಕ್ರಮ ಇದೆ. ಮತ್ತೆ ಈ ಹಿಂದೆ ಜೋಡೆತ್ತುಗಳನ್ನು ಪಡೆದವರ ಅಭಿಯಾನದಿಂದ ಆ ಭಾಗದವರಿಗೆ ಅವರನ್ನೊಂದು ಗುರುತಿಸುವಂತಹ ಕಾರ್ಯಕ್ರಮವನ್ನು ಸಹ ನಡೆಸ್ತಾ ಇದ್ದೇವೆ. ಮತ್ತೆ ಗಣ್ಯರಿಂದ ಅವರವರ ಅಭಿಪ್ರಾಯಗಳನ್ನು ಮಂಡನೆ ಮಾಡಲಿಕ್ಕೆ ಅವಕಾಶ ಇರ್ತದೆ. ಮತ್ತೆ ಊಟದ ವ್ಯವಸ್ಥೆ ಇದ್ದು. ಇದರ ಬುಕಿಂಗ್ ನ ವ್ಯವಸ್ಥೆ ಹೇಗೆ ಸರ್? ಅಲ್ಲಿ ಶರತ್ ಗೌಡ ಅಂತ ಇದ್ದಾರೆ ಆ ಭಾಗದಲ್ಲಿ, ಅದರ ಮೇಲುಸ್ತುವಾರಿಯನ್ನು ವಹಿಸಿಕೊಟ್ಟಿದ್ದೇವೆ ನಾವು. ಅವರು ಅದರ ಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಮತ್ತೆ ಅದರ ಮುಂದಿನ ನಿರ್ವಹಣೆ ಹೇಗೆ ಅಂತ ಹೇಳುವಂಥದ್ದು ಕೂಡ ನಾವು ಒಂದು ವಾಟ್ಸಪ್ ಗ್ರೂಪು ಮತ್ತೆ ಅವರ ಅಪ್ಡೇಟ್ಸ್ಗಳನ್ನು ಪಡೆದುಕೊಂಡವರು ಮತ್ತು ನೀಡಿದವರನ್ನು ಆ ವಾಟ್ಸಪ್ ಗ್ರೂಪಿಗೆ ಸೇರಿಸಿಕೊಳ್ಳುವುದು, ಇವರ ತಿಂಗಳಿಗೆ 1 ಸರ್ತಿ 2 ಸರ್ತಿ ಅದಕ್ಕೆ ಫೋಟೋಸ್ ವಿಡಿಯೋಸ್ ಹಾಕುವಂಥದ್ದು, ಇಂಥದ್ದೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು. ಮತ್ತು ಒಂದು ವ್ಯಕ್ತಿಯನ್ನು ನಾವು ಅದಕ್ಕೆ ಆ ಜೋಡೆತ್ತುಗಳ ಬಗ್ಗೆ ಗಮನ ಹರಿಸಲಿಕ್ಕೆ ಅಂತೇಳಿ ಒಬ್ಬ ವಾಲಂಟಿಯರಿ ಸರ್ವಿಸನ್ನು ಕೋರಿದ್ದೇವೆ. ಅದನ್ನು ಸಹ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಅಂದರೆ ವಿಚಾರಣೆ ಆಗಬೇಕು, ಅದು ಏನಾಗಿದೆ, ಹೇಗೆ ಆಗಿದೆ, ಹೇಗಿದ್ದಾವೆ ಅಂತ ಹೇಳುವಂಥ ಮಾಹಿತಿ ನಮಗೆ ಬೇಕಾಗ್ತದೆ. ದುರುಪಯೋಗ ಆದರೆ ಏನು ಪ್ರಯೋಜನ ಆಗಲಾರದು. ಸರ್, ಈಗ ಈ ಹೋರಿ ಹಬ್ಬ ಅಂತ ಹೇಳಿದ್ರಿ, ಈ ಹೋರಿ ಹಬ್ಬ ಅನ್ನೋದು ಅಲ್ಲಿ ಇದಕ್ಕಿಂತ ಮುಂಚೆ ಆಗಿದೆ? ಈ ಹಿಂದೆ ಹೋರಿ ಹಬ್ಬಗಳು ಆಗ್ತಾ ಇರಲಿಲ್ಲ, ಹೋರಿ ಜಾತ್ರೆಗಳನ್ನು ಮಾಡ್ತಾ ಇದ್ರು. ಹೋರಿಗಳ ಪ್ರದರ್ಶನಗಳು, ಮಾರಾಟಗಳು, ಇವುಗಳಿಗೆಲ್ಲ ವ್ಯವಸ್ಥೆ ಕೊಡುವಂತಹ ವ್ಯವಸ್ಥೆ ಇದು ಈ ರೀತಿ ಒಂದು ಸೇವಾ ಭಾವನೆಯಿಂದ ಮಾಡುವಂತಹ ಹೋರಿ ಹಬ್ಬ ಇದು ಪ್ರಥಮ ಹಂತದಲ್ಲಿ ನಡೀತಾ ಇದೆ. ಇದಕ್ಕೂ ತುಂಬಾ ವ್ಯತ್ಯಾಸ ಉಂಟು. ಇಲ್ಲಿ ಯಾವುದೇ ಕಮರ್ಷಿಯಲ್ ವ್ಯವಹಾರಗಳು ನಡೆಯುವುದಿಲ್ಲ. ಮತ್ತೆ ನಾವು ವಿತರಣೆಗೆ ಸಿದ್ಧಗೊಂಡಿರುವುದನ್ನೇ ಪ್ರದರ್ಶನ ಹಾಗೂ ವಿತರಣೆ ಮಾಡ್ತಾ ಇದ್ದೇವೆ ಹೊರತು ಹೊಸ ಹೋರಿಗಳು ಬಂದು ಅಲ್ಲಿ ವಿಕ್ರಯಗೊಳ್ಳಿಕ್ಕೆ ಅವಕಾಶ ಇಲ್ಲ. ಮತ್ತೆ ರೈತರು ತಕೊಂಡು ಬಂದು ಏನಾದರೂ ನಮ್ಮ ಗಮನದಲ್ಲಿಟ್ಟುಕೊಂಡು ಯಾರಿಗಾದ್ರೂ ಕೊಡಬಹುದು. ಅದು ಆ ವ್ಯವಹಾರದಲ್ಲಿ ಅಭಿಯಾನ ಪಾಲ್ಗೊಳ್ಳುವುದಿಲ್ಲ. ರೈತರು ನೇರವಾಗಿ ಮಾತಾಡಿಕೊಳ್ಬಹುದು. ಅದೊಂದು ಅವಕಾಶ ಮಾಡಿಕೊಟ್ಟಿದ್ದೇವೆ ಅಷ್ಟೇ. ಅಂದ್ರೆ ನಿಮ್ಮ ಗಮನಕ್ಕೆ ಬಾರದೆ ಮಾಡುವ ಹಾಗಿಲ್ಲ. ನಮ್ಮ ಗಮನ ಅಂತಲ್ಲ, ಅಲ್ಲಿ ಇರುವಂತಹ ವಾಲಂಟಿಯರ್ಗಳು, ಅದರ ಭದ್ರತೆ ಬೇಕು ನಮಗೆ. ಅಲ್ಲಿ ದುರುಪಯೋಗ ಆಯ್ತು ಅಂತ ಹೇಳುವಂತ ಅಪಚಾರದ ಇದು ವಿಚಾರ ಬೇಡ ಅಂತ ಹೇಳಿ. ಯಾರಾದ್ರೂ ಬರುದು, ಸೈಡ್ ಅಲ್ಲಿ ನಿಂತುಕೊಳ್ಳುದು, ಅವರ ವ್ಯವಹಾರ ಮಾಡಿ. ಹೌದು. ಅಭಿಯಾನದ ವತಿಯಿಂದ 1ನೇ ತಾರೀಕಿಗೆ ನಮ್ಮ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ. ಆ 1ನೇ ತಾರೀಕಿಗೆ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಂಡಂತಹ ವ್ಯಕ್ತಿಗಳಿಗೆ ಮಾತ್ರ ನಾವು ಒದಗಿಸುವುದು. ಆಮೇಲೆ ಬಂದಂತಹ ಜನರಿಗೆ ಯಾರಿಗೂ ಒದಗಿಸುವುದಿಲ್ಲ. ಈಗೊಂದು ಇದಕ್ಕೊಂದು 1000 ಫೋನ್ ಕರೆಗಳು ಬರ್ತಾ ಇದೆ. ನಂಗೆ ಬೇಕು, ನನಗೆ ಬೇಕು, ನನ್ನ ಹತ್ರ ಉಂಟು, ನನ್ನ ಹತ್ರ ಅಂತ. ಈಗ ನನ್ನ ಹತ್ರ ಉಂಟು ಅಂತ ಹೇಳಿದವರದ್ದು ಕೂಡ ಮಾಹಿತಿ ಹೇಗೆ ಕಲೆಕ್ಟ್ ಮಾಡ್ತೀರಿ? ನನ್ನ ಹತ್ರ ಉಂಟು ಅಂತ ಹೇಳುವಂತದ್ದೆಲ್ಲ ನಮಗೆ ಅಭಿಯಾನಕ್ಕೆ ಬರ್ತದೆ. ಅವುಗಳನ್ನೇ ವಿತರಣೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಮತ್ತೆ ನನಗೆ ಬೇಕು ಅಂತ ಹೇಳುವವರು ಸ್ವಲ್ಪ ಜಾಗರೂಕತೆಯಿಂದ ನಾವು ಆಯ್ಕೆ ಮಾಡ್ತಾ ಇದ್ದೇವೆ. 1ನೇ ತಾರೀಕಿಗೆ ಬುಕಿಂಗ್ ಕ್ಲೋಸ್. ಅದು ಆ ನಂತರ ಯಾರಿಗೂ ಮಾಡ್ಲಿಕ್ಕಿಲ್ಲ.
ಅಂದ್ರೆ 50 ಹೆಸರು ಮಾತ್ರ. 50 ಹೆಸರು 50 ಆಲ್ರೆಡಿ ಆಗಿದೆ ನಮಗೆ. ಇನ್ನು ಅದರಲ್ಲೂ ಒಳ್ಳೆಯ ಸಾಕುವವರು ಏನಾದ್ರು ಇದ್ದಾರಾ ಅಂತ ಹುಡುಕಾಟ ಅಷ್ಟೇ ನಮಗೆ ಬೇಕಾಗಿರೋದು. ಇನ್ನೂ ಚೆನ್ನಾಗಿ ಮಾಡುವವರು ಇದ್ದಾರಾ ಅಂತ ಹೇಳಿ ಮತ್ತೆಲ್ಲ ಬರ್ದಿಟ್ಟುಕೊಳ್ಳುವುದು, ಮುಂದಿನ ಹಂತದಲ್ಲಿ ವಿತರಣೆ ಮಾಡುವುದು. ಈಗ ಇದಕ್ಕಿಂತ ಮೊದಲು ನಡೆದಂತ ಮಲೆನಾಡು ಗಿಡ್ಡ ಸಂರಕ್ಷಣೆ ಮತ್ತು ಸಂವರ್ಧನಾ ಅಭಿಯಾನ, ಹೌದು, ದನಗಳನ್ನು ಕೊಟ್ಟಿರುವಂತದ್ದು. ಹೌದು, ಅವರು ಕೂಡ ಇವತ್ತಿಗೂ ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಇದೆ. ಹೌದು ಹೌದು. ಹೇಗೆ ದನಗಳು ಹೇಗೆ ಸಾಕ್ತಾ ಇದ್ದಾರೆ ಏನು ಕತೆ ಅಂತೆಲ್ಲ. ಅದರಲ್ಲಿ ಕರು ಕೊಡುದು ಅಥವಾ ದೊಡ್ಡದ 1-1.5 ವರ್ಷದ ಕರುಗಳನ್ನೇ ಕೊಡುವುದು. ದೊಡ್ಡ ಹೋರಿಗಳನ್ನು ಪಳಗಿಸ್ಲಿಕ್ಕೆ ಕಷ್ಟ. ಹೌದು. ಮತ್ತೆ ಮ್ಯಾಕ್ಸಿಮಮ್ 2.5 ವರ್ಷದಿಂದ 3 ವರ್ಷ. 3 ವರ್ಷ ದಾಟಿದಂತ ಹೋರಿಗಳನ್ನ ಇದು ಕ್ರಾಸಿಂಗಿನ ಉದ್ದೇಶಕ್ಕೆ ಕೊಡ್ತೇವೆ ಹೊರತು ಈ ಜೋಡೆತ್ತು ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೆ ನಾವು ಹೇಳಿದ್ದನ್ನು ನಾವು ಕೇಳುವುದಿಲ್ಲ. ಹಾಗೆ ಸಣ್ಣ ವಯಸ್ಸಲ್ಲಿ ಹೌದು ಪಳಗಿಸ್ಬೇಕು, ಅದನ್ನು ಬೇಕಾದಾಗಿ ಮಾಡಿಕೊಳ್ಳಬೇಕು. ಇವತ್ತು ಮಲೆನಾಡು ಗಿಡ್ಡ ದನಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಹಾಗೆಯೇ ಈ ಒಂದು ಹೋರಿ ಹಬ್ಬ, ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ. ಎಲ್ಲರಿಗೂ ಮಲೆನಾಡು ಗಿಡ್ಡ ದೇಶಿದನದ ಒಂದು ವಿಸ್ಮಯ, ಒಂದು ವಿಚಾರ ಎಲ್ಲರಿಗೂ ತಿಳಿಯುವಂತಾಗಲಿ. ಹಾಗೆಯೇ ಈ ಒಂದು ಹೋರಿ ಹಬ್ಬ ಡಿಸೆಂಬರ್ 7ಕ್ಕೆ, ಹೌದು ಡಿಸೆಂಬರ್ 7 ಇದು ಯಶಸ್ವಿಯಾಗಲಿ. ಹಾಗೆಯೇ ಬಯಲುಸೀಮೆಯಲ್ಲಿ ಕೂಡ ನಮ್ಮ ಮಲೆನಾಡು ಗಿಡ್ಡ ದೇಶಿದನಗಳು ಜಾಸ್ತಿ ಪ್ರಮಾಣದಲ್ಲಿ ಬೆಳಿಬೇಕು. ಕಸಾಯಿಗೆ ಮುಖ ಮಾಡಿರುವಂತಹ ಹೋರಿಗಳು ಸಾಕುವ ರೈತನ ಬಾಲಾಗಬೇಕು ಅಂತ ಹೇಳುವ ಘನ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ನಿರೂಪಿಸಿರುತ್ತೇವೆ. ಆದ್ದರಿಂದ ಅವುಗಳನ್ನು ಉಳಿಸಲಿಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗಾದ್ರೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ. ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಕಳೆದ ಸಲ ಆವತ್ತೊಂದು ವಿಡಿಯೋ ಮಾಡಿದ್ದೆವು, ಅದರಲ್ಲಿ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ರು ನಂಬರ್ ಕೊಡಿ ಅಂತ. ಒಂದು ಸಲ ನಂಬರ್ ಕೊಟ್ಟು ಮತ್ತೆ ಅದನ್ನು ತೆಗೆದಿದ್ದೆವು. ಈಗ ಆವತ್ತಿನ ವಿಡಿಯೋಕ್ಕೆ ಇವತ್ತು ಕೂಡ ಕಮೆಂಟ್ ಬರ್ತಾ ಉಂಟು ನಂಬರ್ ಕೊಡಿ ಅಂತ. ನಂಬರ್ ಯಾವುದೇ ಕಾರಣಕ್ಕೂ ಕೊಡುವುದಿಲ್ಲ, ಮತ್ತೆ ಅದೇ ಒಂದು ಸಮಸ್ಯೆ ಆಗ್ತದೆ. ಆವತ್ತೊಮ್ಮೆ ನಂಬರ್ ಕೊಟ್ಟು ಅದು ಫೋನ್ ಬರ್ತಾ ಇತ್ತು, ಮತ್ತೆ ಆ ನಂಬರನ್ನು ತೆಗೆದದ್ದು. ಹಾಗೆಯೇ ಅವರು ಕೂಡ ಕೃಷಿಯಲ್ಲಿ ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಸೊ ಆದ್ದರಿಂದ ಈ ಹೋರಿ ಹಬ್ಬ ಅಂತ ಏನು ಉಂಟು, ಅದಕ್ಕೆ ಸೂಕ್ತ ವ್ಯಕ್ತಿಯ ನಂಬರ್ ಅನ್ನು ನಾವು ಡಿಸ್ಪ್ಲೇಯಲ್ಲಿ ಹಾಕೋದು ಸೂಕ್ತ. ಅವರ ನಂಬರ್ ಕೊಡ್ಬೋದಲ್ಲ. ಸೊ ಅವರ ನಂಬರ್ ಕೊಟ್ಟಿರ್ತೇವೆ. ಸೊ ಇವರ ನಂಬರ್ ಕೊಡುವುದಿಲ್ಲ ಸ್ನೇಹಿತರೆ, ಅವ್ರು ಕೆಲಸದಲ್ಲಿ ಇರ್ತಾರೆ. ಸೊ ಹಾಗಾದರೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ಇನ್ನೊಂದು ಹೊಸ ವಿಡಿಯೋದ ಜೊತೆ ಮತ್ತೆ ಸಿಗುವ ಸ್ನೇಹಿತರೆ. ಧನ್ಯವಾದಗಳು. ನಮಸ್ತೆ.